ಆತ್ಮೀಯ ಜೆಸಿಐ ಸದಸ್ಯರು ಮತ್ತು ಅತಿಥಿಗಳೇ, ಇದು ಜೆಸಿಐ ಕಡೂರು ಬಿಸಿನೆಸ್ ವರ್ಲ್ಡ್ನ ಅಧ್ಯಕ್ಷರು ಸಿದ್ಧಪಡಿಸಿದ 2024ರ ಅಧ್ಯಕ್ಷರ ವರದಿಯಾಗಿದೆ. ಜನವರಿ ಜೆಸಿಐ ಕಡೂರು ಬಿಸಿನೆಸ್ ವರ್ಲ್ಡ್ 1ನೇ ಸ್ಥಾಪನೆಯನ್ನು ಜನವರಿ 17, 2024ರಂದು ಕಡೂರಿನ ಜೆಸಿಐ ಭವನದಲ್ಲಿ ಮಾಡಲಾಗುತ್ತದೆ. ಕಡೂರು ತಾಲೂಕಿನಲ್ಲಿ 4 ನೇತ್ರ ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ದೇವನ್ನೂರು ಸರ್ಕಾರಿ ಕಾಲೇಜಿನಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಜೆಸಿಐ ಭವನದಲ್ಲಿ ಜೆಸಿ ಉದಯಚಂದ್ರ ಸರ್ ಅವರಿಂದ ಓರಿಯೆಂಟೇಷನ್ ಸೆಷನ್ ಆಯೋಜಿಸಲಾಗಿತ್ತು. ಫೆಬ್ರವರಿ ಕ್ಲೀನ್ ಪ್ಲೇಟ್ ಚಾಲೆಂಜ್ ಅನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಾಗಿದೆ. ಜೂನಿಯರ್ ಜೆಸಿಗಳಿಗೆ 20 ಸದಸ್ಯತ್ವಗಳನ್ನು ನೀಡಲಾಯಿತು. ಐಡಿ ಕಾರ್ಯಕ್ರಮ ಸಂವಹನ ನಡೆಸಲಾಯಿತು. ಜೆಸಿಯೇತರರಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ಟಾರ್ಟ್ಅಪ್ ನ್ಯಾವಿಗೇಷನ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ವಿಷಯಗಳ ಕುರಿತು ತರಬೇತಿ ಅವಧಿಗಳನ್ನು ಜೆಸಿಸ್ ಮತ್ತು ಜೆಸಿಯೇತರರಿಗೆ ಒದಗಿಸಲಾಗಿದೆ. ಜಿಕಾಂ ಅಲ್ಲದ ಸದಸ್ಯರಿಗೆ ದೃಷ್ಟಿಕೋನವನ್ನು ಸಹ ನಡೆಸಲಾಯಿತು. ಮಾರ್ಚ್ ಗ್ರಹಿಕೆ ವಿಷಯದ ಕುರಿತು ತರಬೇತಿ ಕಾರ್ಯಕ್ರಮ ನಡೆಯಿತು. ಗ್ರಾಹಕರ ಸಂತೋಷದ ಕುರಿತು ಮತ್ತೊಂದು ತರಬೇತಿಯನ್ನು ನಡೆಸಲಾಯಿತು. ಲೋ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ತರಬೇತಿಯನ್ನು ನಮ್ಮ ವಲಯ ಉಪಾಧ್ಯಕ್ಷ ಜೆ.ಸಿ. ವಿದ್ಯಾರಾಜು ಅವರು ನೀಡಿದರು. ಜಾಹೀರಾತು ನಿರ್ವಹಣೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷ ಜೆ.ಎಫ್.ಎಸ್. ರಮೇಶ್ ದಾಡಿಗಾಲ ಸರ್ ಅವರು ನಮಗೆ ಬೆಳವಣಿಗೆಯ ಸಾಧಕ ಪ್ರಶಸ್ತಿಯನ್ನು ನೀಡಿದರು. ಏಪ್ರಿಲ್ ಸಂಭಾಷಣೆ ಎಂದು ಉಲ್ಲೇಖಿಸಲಾದ ಸಭೆ ಮತ್ತು ಶುಭಾಶಯ ಅಧಿವೇಶನವನ್ನು ಅಧ್ಯಕ್ಷರು ಆಯೋಜಿಸಿದ್ದರು. ನಾಯಕ ತರಬೇತಿ ಕಾರ್ಯಕ್ರಮದ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ನಡೆಸಲಾಯಿತು. ಜೆಸಿಐ ಭವನದಲ್ಲಿ ಜೆಸಿ ಆಕ್ಷನ್ ಫ್ರೇಮ್ವರ್ಕ್ ಕುರಿತು ಜೆಸಿ ಪ್ರಜ್ವಲ್ ಜೈನ್ ನೇತೃತ್ವ ವಹಿಸಿದ್ದರು. ಹೆಚ್ಚುವರಿಯಾಗಿ ಒಂದು ಸಮರ್ಥನೀಯ ಯೋಜನೆಯು ಯಶಸ್ವಿಯಾಗಿ ಪೂರ್ಣಗೊಂಡಿತು. ಮೇ ಸಂವಹನ ತರಬೇತಿ ಕಾರ್ಯಕ್ರಮ ನಡೆಯಿತು. ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿತ್ತು. ನವೀನ್ ಲಾಯ್ಡ್ ಮಿಸ್ಕ್ವಿತ್ ಸರ್ ಆಯೋಜಿಸಿದ ರಾಷ್ಟ್ರೀಯ ತರಬೇತಿ ದಿನವನ್ನು ಮೇ 23ರಂದು ನಿಗದಿಪಡಿಸಲಾಗಿದೆ. ಜೂನ್ ಮೆಗಾ ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಜುಲೈ ಜೆಸಿಐ ಕಡೂರ್ ಬಿಸಿನೆಸ್ ವರ್ಲ್ಡ್ನಿಂದ 5 ಸದಸ್ಯರನ್ನು ಜಿಕಾಂ ಕಡೂರ್ ಕೋಷ್ಟಕ 1.0ಗೆ ಕಳುಹಿಸಲಾಗಿದೆ. ಜೆಸಿಐ ಭವನದಲ್ಲಿ ಜೆಸಿಐ ಸೆನೆಟರ್ ಸಿರಿಷಾ ಭೀಮಾ ಅವರು ವಾಟ್ಸಾಪ್ ಮಾರ್ಕೆಟಿಂಗ್ ಕುರಿತು ತರಬೇತಿಯನ್ನು ನಡೆಸಿದರು. ಗಿಡ ನೆಡುವ ಕಾರ್ಯಕ್ರಮದೊಂದಿಗೆ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ನಮ್ಮ ಲೋದಿಂದ ವಲಯ ಡೈರೆಕ್ಟರಿಗಾಗಿ 26,000 ಮೊತ್ತವನ್ನು ನಿಗದಿಪಡಿಸಲಾಗಿದೆ. ಜೆಸಿ ನವೀನ್ ಮಿಸ್ಕ್ವಿತ್ ಸರ್ ಅವರು ವ್ಯಾಪಾರ ತರಬೇತಿಯನ್ನು ನೀಡಿದರು. ಮಿಷನ್ 1 ಲಕ್ಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಮ್ಮ ಲಾಮ್ನಲ್ಲಿ ಎಪ್ಸ್ ತರಬೇತಿ ಅವಧಿಯನ್ನು ನಡೆಸಲಾಯಿತು. 15ಕ್ಕೂ ಹೆಚ್ಚು ಸದಸ್ಯರು ಹಾಜರಿದ್ದರು. ಆಗಸ್ಟ್ ಮಲ್ಟಿ ಲೋ ಮೀಟಿಂಗ್ ಜೊತೆಗೆ ನೆನಪ್ ಭೇಟಿಯನ್ನು ಹೋಸ್ಟ್ ಮಾಡಿದೆ. ಒಂದು ಲೋ ಒಂದು ಸುಸ್ಥಿರ ಯೋಜನೆ ಎಂಬ ಸಮರ್ಥನೀಯ ಯೋಜನೆಯ ಅಭಿವೃದ್ಧಿಯನ್ನು ಪ್ರಾರಂಭಿಸಿತು. ಜೆಸಿಐ ಭವನ ಕಾಂಪೌಂಡ್ ಉದ್ಘಾಟಿಸಿದರು. ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. 60ಕ್ಕೂ ಹೆಚ್ಚು ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಪ್ರತಿಯೊಂದು ಪುಸ್ತಕಗಳು ಮತ್ತು ಪೆನ್ಸಿಲ್ಗಳನ್ನು ಒಳಗೊಂಡಿದೆ. ಸೆಪ್ಟೆಂಬರ್ 1ರಂದು ಪ್ರಾರಂಭವಾದ ನಮ್ಮ ಪ್ರತಿಷ್ಠಿತ ತರಬೇತಿ ಉಪಕ್ರಮವಾದ ಅಶ್ವಮೇಧವನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದೆ. ಅಶ್ವಮೇಧವು ಜೆಸಿಐ ಕಡೂರ್ ಬಿಸಿನೆಸ್ ವರ್ಲ್ಡ್ ಆಯೋಜಿಸಿರುವ 30 ದಿನಗಳ ತರಬೇತಿ ಯೋಜನೆಯಾಗಿದೆ. ಸೆಪ್ಟೆಂಬರ್ನಲ್ಲಿ ಕಡೂರಿನ ವಿವಿಧ ಶಾಲಾ ಕಾಲೇಜುಗಳಲ್ಲಿ 30 ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು, ಯುವಕರ ಸಬಲೀಕರಣ, ಶಿಕ್ಷಕರ ದಿನಾಚರಣೆ, ಶಿಕ್ಷಕರಿಂದ ತರಬೇತಿ, ಯೋಗ, ಡಿಜಿಟಲ್ ಮಾರ್ಕೆಟಿಂಗ್, ಫ್ಯೂಚರ್ ಟ್ರೈನಿಂಗ್, ನ್ಯಾವಿಗೇಟಿಂಗ್ ಕ್ವೀನ್ ಮುಂತಾದ ವಿಷಯಗಳನ್ನು ಒಳಗೊಂಡಿದೆ. ಜೆಸಿಐ ಸಪ್ತಾಹವನ್ನು ಅಸಾಧಾರಣ ರೀತಿಯಲ್ಲಿ ಆಚರಿಸಿ ಪರ್ಲ್ಸ್ ಕ್ಲಬ್ ಕಡೂರಿನಲ್ಲಿ ಅಂತಿಮ ದಿನವನ್ನು ಮುಕ್ತಾಯಗೊಳಿಸಲಾಯಿತು. ನಮ್ಮ ವಲಯ ಉಪಾಧ್ಯಕ್ಷ ನೇತೃತ್ವದ ನಮ್ಮ ಸ್ಥಳೀಯ ಸಂಸ್ಥೆಯೊಳಗೆ LAEV ಕಾರ್ಯಕ್ರಮವನ್ನು ಸುಗಮಗೊಳಿಸಿದೆ. ಮಂಗಳೂರಿನ ಅಧ್ಯಕ್ಷೀಯ ಅಕಾಡೆಮಿಯಲ್ಲಿ ಭಾಗವಹಿಸಿದ್ದರು. ಆಸ್ಪ್ಯಾಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಲಾಟ್ಸ್ ವಲಯ ಮಟ್ಟದ CAPP ಮಧ್ಯವರ್ಷದ ವಲಯ ಸಮ್ಮೇಳನ ಮತ್ತು ವಲಯ ಸಮ್ಮೇಳನ ಅವಾರ್ಡ್ಸ್ ಆಧಾರಿತ ಸೆಮಿನಾರ್, ರಿವ್ಯೂ ಟು ರಿಯಾಕ್ಟ್ ಮೀಟ್ R2 R ಸೇರಿದಂತೆ ವಲಯ 14 ಆಯೋಜಿಸಿದ ಎಲ್ಲ ವಲಯ ಈವೆಂಟ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಚೀಫ್ ಡೆಲಿಗೇಟ್ ಮತ್ತು ಬೆಳವಣಿಗೆ ಮತ್ತು ಅಭಿವೃದ್ಧಿ ವಿವಿಧ ಸ್ಥಳಗಳಲ್ಲಿ 12 ಸಾಮಾನ್ಯ ಸಭೆ ಮತ್ತು 12 ಸ್ಥಳೀಯ ಸಾಮಾನ್ಯ ಸಭೆಗಳನ್ನು ನಡೆಸಿದೆ. ನಮ್ಮ ಸ್ಥಳೀಯ ಸಂಸ್ಥೆಯ ಮೂಲಕ ಜೆಸಿಐ ಫೌಂಡೇಶನ್ ಇಂದ HGF, JFM ಮತ್ತು JFD ಅನ್ನು ಒದಗಿಸಲಾಗಿದೆ. ಮಹಿಳೆಯರೇ ಮತ್ತು ಮಹನೀಯರೇ, ನಮ್ಮ ಅಧ್ಯಕ್ಷರಾದ ಜೆ.ಸಿ. ಪ್ರೇಮ್ ಕುಮಾರ್ CH ಅವರು ಪ್ರಸ್ತುತಪಡಿಸಿದ ವಾರ್ಷಿಕ ವರದಿಯನ್ನು ಇದು ಮುಕ್ತಾಯಗೊಳಿಸುತ್ತದೆ.